ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಭಾನುವಾರ ಟೈಮ್ ಆಗಿದೆ, ಒಂದು 11:30 ಏನೋ ಆಗಿದೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಿಂಡಿ ಎಲ್ಲ ಆಯಿತು. ನಾವಿವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಯಾವ ದೇವಸ್ಥಾನಕ್ಕೆ ಅಂದರೆ ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ. 2 ವರ್ಷ ಆಗಿತ್ತು ಹೋಗಿ ನಾನು, ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ನೀವೇ ಮತ್ತು ನನ್ನ ವಿಡಿಯೋನ ನೋಡ್ಬೋದು. ಫ್ರೆಂಡ್ಸ್, ಇವತ್ತು ತುಂಬ ರಶ್ ಇತ್ತು. ನಾವು ಮಂಗಳವಾರ ಮತ್ತು ಶುಕ್ರವಾರ ಹುಣ್ಣಿಮೆ ದಿನ ಮತ್ತು ಸಂಡೇ ತುಂಬ ರಶ್ ಇರುತ್ತೆ. ಬೇರೆ ದಿನ ಆದರೆ ಸ್ವಲ್ಪ ಪರವಾಗಿಲ್ಲ. ಸಂಡೇನೂ ಸ್ವಲ್ಪ ಕಮ್ಮಿ ಇರುತ್ತೆ ಒಂದೊಂದು ಸಲ. ಲಾಸ್ಟ್ ವೀಕು ನಮ್ಮ ಅಕ್ಕ ಅವರೆಲ್ಲ ಬಂದಿದ್ದರು. ಅವಾಗ ಸಂಡೇನೇ ಬಂದಿದ್ದರು, ಖಾಲಿ ಇತ್ತಂತೆ. ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಎಷ್ಟೊಂದು ರಶ್ ಇತ್ತು ಫ್ರೆಂಡ್ಸ್. ಕ್ಯೂವಲ್ಲಿ ಸುಮಾರು 3 ಗಂಟೆ ನಿಂತಿದ್ದೀವಿ ನಾವು. ಇವಾಗ ಒಳಗಡೆ ಹೋಗ್ತಾಯಿದ್ದೀವಿ. ಬಿಸಿಲಲ್ಲಿ ನಡೆಯೋಕ್ಕಾಗ್ತಿರ್ಲಿಲ್ಲ ಫ್ರೆಂಡ್ಸ್. ಕಾರ್ನ ತುಂಬ ದೂರನೇ ಪಾರ್ಕಿಂಗ್ ಮಾಡಿದ್ವಿ, ರಶ್ ಇತ್ತು. ಅದಕ್ಕೋಸ್ಕರ ಬಂದುಬಿಟ್ಟು ಹಣ್ಣುಕಾಯಿ ಎಲ್ಲ ತೊಗೊಂಡು ಕ್ಯೂವಲ್ಲಿ ನಿಂತ್ಕೊಂಡ್ರೆ ಸುಮಾರು ಒಂದು 3 ಗಂಟೆ ಆಯಿತು ದರ್ಶನ ಮಾಡೋ ಅಷ್ಟರಲ್ಲಿ. ನಿಂತು ಕಾಲೆಲ್ಲ ನೋವಾಗೋಯಿತು. ಬಿಸಿಲು ಬೇರೆ, ಸೆಕೆ ಬೇರೆ, ಅಷ್ಟೊಂದು ರಶ್ ಇತ್ತು ಫ್ರೆಂಡ್ಸ್. ನಾವು ನಿಂತ್ಕೊಂಡ್ವಿ ಕ್ಯೂವಲ್ಲಿ. ಅದ್ರ ಮೇಲೆ ಮತ್ತೆ ತುಂಬ ಜನ ಆಯಿತು. ಅವರಿಗೆಲ್ಲ ದರ್ಶನ ಆಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಮಧ್ಯಾಹ್ನ 3:15 ಕ್ಲೋಸ್ ಮಾಡ್ತಾರಂತೆ. ಇನ್ನೊಂದು 5 ನಿಮಿಷ ಅಷ್ಟೇ, ಇಲ್ಲಾಂದರೆ ನಾವು ಕೂಡ ದರ್ಶನ ಮಾಡೋಕ್ಕೆ ಮತ್ತೆ ಸಂಜೆವರೆಗೂ ನಿಂತ್ಕೋಬೇಕಾಗಿತ್ತು. ನಮ್ಮನ್ನು ಒಳಗಡೆ ಬಿಟ್ಟರೆ ಕ್ಲೋಸ್ ಮಾಡಿಬಿಟ್ರು. ಹಾಗೆ ಪಾಪ ಕ್ಯೂವಲ್ಲಿ ಇನ್ನೂ ತುಂಬ ಜನ ಇದ್ದರು. ಅವರಿಗೆಲ್ಲ ದರ್ಶನ ಆಗೋದು ಸಂಜೆನೇ ಆಗುತ್ತೆ. ಫ್ರೆಂಡ್ಸ್, ಅಲ್ಲೇ ಸ್ವಲ್ಪ ವೀಡಿಯೋ ಮಾಡೋಗಿರಲಿಲ್ಲ ಒಳಗಡೆ. ಹಾಗೆ ಹೋಗ್ಬೇಕಾದ್ರೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಒಳಗಡೆ ಎಲ್ಲ ವೀಡಿಯೋ ಮಾಡೋ ಹಾಗಿಲ್ಲ ಅಲ್ವಾ, ಹಾಗಾಗಿ ದೇವ್ರ ದರ್ಶನ ಕೂಡ ಅಷ್ಟೊಂದು ರಶ್ ಇದ್ರೂ ಚೆನ್ನಾಗಾಯಿತು. ಬಂದುಬಿಟ್ಟು ಇವಾಗ ನಾವು ಅಲ್ಲಿ ಪರಶುರಾಮ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗೋಣ ಅಂತ ಹೋಗಿದ್ದೀವಿ. ಕಾಲು ಇಡೋಕ್ಕಾಗ್ತಿರ್ಲಿಲ್ಲ ಫ್ರೆಂಡ್ಸ್, ಅಷ್ಟು ಬಿಸಿಲು ಇದೆ. ಫ್ರೆಂಡ್ಸ್, ಪರಶುರಾಮ ದೇವಸ್ಥಾನ, ಅಲ್ಲಿಗೆ ಹೋಗಿ ಬರೋಣ ಅಂತ ಹೋಗ್ತಿದ್ದೀವಿ. ಹಾಗೆ ಇಲ್ಲಿ ಎಮ್ಮೆ ನೋಡಿ ಫ್ರೆಂಡ್ಸ್, ಅಲ್ಲಿ ನೀರು ಬರ್ತಿದೆ, ಅಲ್ಲೋಗಿ ಮಲ್ಕೊಂಡಿದೆ. ಅಲ್ಲಿ ಸ್ನಾನ ಎಲ್ಲ ಮಾಡೋರು ಸ್ನಾನ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ನೀರು ಎಲ್ಲರಿಗೂ ಹೋಗ್ತಾಯಿದ್ರು, ಅಲ್ಲಿ ಹೋದವ್ರಿಗೆಲ್ಲ. ಅಲ್ಲಿ ಯಾವಾಗಲೂ ನೀರು ಬರ್ತಾ ಇರುತ್ತಂತೆ ನೋಡಿ. ತಣ್ಣಗಿತ್ತು ಫ್ರೆಂಡ್ಸ್. ಅಲ್ಲಿ ತೆಗ್ಬಿಟ್ಟು ಎಲ್ರಿಗೂ ಮೈ ಮೇಲೆ ಎಲ್ರಿಗೂ ಸಿಮಿಸ್ತಾಯಿದ್ರು ಅವರು. ತಣ್ಣಗಂದರೆ ಎಷ್ಟು ತಣ್ಣಗಿತ್ತು ಫ್ರೆಂಡ್ಸ್ ನೀರು, ಅಷ್ಟು ಬಿಸಿಲಲ್ಲೂ. ಅಲ್ಲಿ ಹೋಗ್ಬಿಟ್ಟು ಬರ್ತಿತ್ತಲ್ವ, ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಪರಶುರಾಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇಲ್ಲಿ ಮಾವಿನಕಾಯಿ ಇಟ್ಟಿದ್ರು, ಅದನ್ನು ತೊಗೊಳ್ಳೋಣ ಅಂತ ತೊಗೊತಿದ್ದಾರೆ. ಮಾವಿನಕಾಯಿ ಚೆನ್ನಾಗಿತ್ತು ಫ್ರೆಂಡ್ಸ್, ತೋತಾಪುರಿ. ಫುಲ್ ಹುಳಿಗೇನಿರಲಿಲ್ಲ. ಹಾಗೆ ಇದು ನೆಲ್ಲಿಕಾಯಿ ಬರುತ್ತೆ ನೋಡಿ, ಪೇಟೆ ನೆಲ್ಲಿಕಾಯಿ ಅಂತಾರಲ್ಲ, ಅದು ಕೂಡ ಇತ್ತು. ಅದನ್ನ ತೊಗೊಂಡ್ವಿ. ಇಲ್ಲಿಂದ ಹೊರಟ್ವಿ ನಾವು ಇವಾಗ. ಬಿಸಿಲಿಗೆ ಎಲ್ಲರೂ ಕೂಡ ಸುಸ್ತಾಗ್ಬಿಟ್ಟಿದ್ವಿ. ಹಾಗೆ ತುಂಬ ಹೊತ್ತು ಕ್ಯೂವಲ್ಲಿ ನಿಂತಿದ್ವಲ್ಲ, ಸಖತ್ತು ಸುಸ್ತಾಗ್ಬಿಟ್ಟಿತ್ತು. ಹಾಗೆ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಬರೋಣ ಅಂತ ಕಾರ್ನ ನಿಲ್ಲಿಸ್ತಿದ್ದೀವಿ. ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ, ಕರೆಕ್ಟಾಗಿ ಎಷ್ಟು ಕಿಲೋಮೀಟ್ರ್ ಅಂತ ನಂಗೆ ಗೊತ್ತಿಲ್ಲ. ಅಲ್ಲೂ ಕೂಡ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್. ಇದೇ ದೇವಸ್ಥಾನ. ಎಲ್ಲೂ ಕೂಡ ರಶ್ ಇತ್ತು, ಕ್ಯೂ ಇತ್ತು ಸ್ವಲ್ಪ, ಆದರೆ ಅಷ್ಟೇನು ಕ್ಯೂ ಇರಲಿಲ್ಲ. ಇದು ಸತ್ಯಮ್ಮ ದೇವಿ ದೇವಸ್ಥಾನ ಅಂತ, ಅಲ್ಲೂ ಕೂಡ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಅದಾದಮೇಲೆ ಊಟ ಮಾಡೋಣ ಅಂತ ಧಾರವಾಡಲ್ಲಿ ಉಡುಪಿ ಕೃಷ್ಣ ಹೋಟ್ಲ್ ಇತ್ತು. ಅಲ್ಲಿ ಲಾಸ್ಟ್ ಟೈಮ್ ಊಟ ಮಾಡಿದ್ರಂತೆ, ಚೆನ್ನಾಗಿತ್ತಂತೆ. ಆಗ ಊಟ ಮಾಡೋಣ ಅಂತ ಹೋದ್ವಿ. ಊಟ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಹಾಗಾಗಿ ದೋಸೆ ಮತ್ತು ಇಡ್ಲಿ, ಗೋಬಿ ಮತ್ತು ಮಸಾಲೆ ಪುರಿ ಇದೆ ಅಂತ ಅಂದರು. ನಾನು ದೋಸೆ ತೊಗೊಂಡಿದ್ದೆ, ಅವರೆಲ್ಲ ಗೋಬಿ ನೂಡಲ್ಸ್ ಎಲ್ಲ ತೊಗೊಂಡಿದ್ರು. ತಿಂದ್ಬಿಟ್ಟು ಊರಿಗೆ ಹೊರಟ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.